ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ. ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಹ್ಯಾಪಿ ವಾರ ಗುರುವಾರ ವಿಶ್ವಕ್ಕೆ ನಾವು ಮಾಡೋಣ ಎಲ್ಲರೂ ಸೇರಿ ನಮಸ್ಕಾರ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಧ್ಯಾನವನ್ನು ಶುರು ಮಾಡೋಣ. ಸ್ನೇಹಿತರೆ, ಧ್ಯಾನವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಮೊದಲನೇ ಪಾಯಿಂಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಯಾವುದೇ ಧ್ಯಾನ ಮತ್ತು ಯೋಗವನ್ನು ಮಾಡುವಾಗ ನಾವು ಏನು ಈ ಭೂಮಿ ತಾಯಿ ಮೇಲೆ ಕುಳಿತುಕೊಳ್ತೀವಿ ಸ್ನೇಹಿತರೆ. ಆ ಭೂಮಿ ತಾಯಿ ಮೇಲೆ ನಾವು ಕುಳಿತುಕೊಳ್ಳುವಾಗ ಡೈರೆಕ್ಟಾಗಿ ಅದರ ಮೇಲೆ ನಾವು ಕುಳಿತುಕೋಬಾರ್ದು. ನಾವು ಒಂದು ಮ್ಯಾಟ್ ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಬೆಡ್ಶೀಟ್ ತಕ್ಕಂಥದ್ದು, ನಿಮ್ಗೆ ಯಾವ ಥರದ ಅನುಕೂಲ ಆಗುತ್ತೋ ಆ ಥರದ್ದು ಒಂದು ಬೆಡ್ಶೀಟನ್ನು ನೀವು ಹಾಕ್ಕೊಂಡು ನೀವು ಅದರ ಮೇಲೆ ಕುಳಿತುಕೋಬೇಕು ಸ್ನೇಹಿತರೆ. ಅದರ ಮೇಲೆ ನಾವು ಡೈರೆಕ್ಟಾಗಿ ಭೂಮಿ ಮೇಲೆ ಮತ್ತು ನಮ್ಮ ಮನೆಯಲ್ಲಿ ನಾವು ಯಾವ ಜಾಗದಲ್ಲಿ ಕೂತ್ಕೊಳ್ತೀವೋ ಅಲ್ಲಿ ಕೆಳಗಡೆ ಹಾಗೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ಯಾಕಂತಂದರೆ ನಾವು ಆ ಭೂಮಿ ಮೇಲೆ ಕೂತ್ಕೊಳ್ಳುವಾಗ ನಾವು ಮೆಡಿಟೇಷನ್ ಮಾಡುವಾಗ ನಮ್ಮ ದೇಹಕ್ಕೆ ಅದು ಎಲ್ಲವೂ ನಮ್ಮ ಭಾಗಗಳಿಗೆ ಏರಲ್ಲ ಸ್ನೇಹಿತರೆ. ಅದರಿಂದ ನಾವು ಈ ಒಂದು ಪದರ ಥರದ ನಾವು ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ನಾವು ಮಾಡೋ ಮೆಡಿಟೇಷನ್ ಯೋಗ ನಮ್ಮ ದೇಹಕ್ಕೆ ಏರುತ್ತೆ ಸ್ನೇಹಿತರೆ. ಸೊ ಅದರಿಂದ ಅದು ನಮಗೆ ಎಫೆಕ್ಟಿವ್ ಆಗುತ್ತೆ ಸ್ನೇಹಿತರೆ. ಅದರಿಂದ ನಿಮಗೆ ಈ ಬೆಡ್ಶೀಟ್ ಇವತ್ತು ನಿಮ್ಗೆ ಗೊತ್ತಾಯ್ತು ಅಂತ ಹೇಳ್ತೀನಿ. ಯಾಕಂತಂದರೆ ಪುರಾತನ ಕಾಲದಲ್ಲಿ ಎಲ್ಲರೂ ಕೆಲವೊಂದು ಚರ್ಮಗಳ ಮೇಲೆ ಅವರು ಕುಳಿತುಕೊಂಡು ಯೋಗ ಧ್ಯಾನವನ್ನು ಮಾಡ್ತಾ ಇದ್ದಾರಂತೆ ಸ್ನೇಹಿತರೆ. ಅದೇ ಥರ ನಾವು ಫಾಲೋ ಮಾಡಿಕೊಂಡು ಇವತ್ತಿನ ಜನ್ರೇಷನಲ್ಲಿ ಕೂಡ ನಾವು ಪ್ರತಿಯೊಬ್ಬರು ಅದರಿಂದ ಈ ಬೆಡ್ಶೀಟನ್ನು ಮತ್ತು ಈ ಮ್ಯಾಟನ್ನು ಯೋಗ ಮ್ಯಾಟನ್ನು ನಾವು ಯೂಸ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಸೊ ಎಲ್ಲರಿಗೂ ಗೊತ್ತಾಯ್ತಲ್ಲ, ನಾನು ಅದನ್ನು ನಿಮಗೆ ನೀಟಾಗಿ ಅರ್ಥ ಮಾಡಿಸಿದ್ದೀನಿ. ಅದರಿಂದ ನೀವು ಧ್ಯಾನ ಮತ್ತು ಯೋಗ ಮಾಡುವಾಗ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನಮ್ಮ ಮನೆಯಲ್ಲಿ ನಾವು ಕೆಳಗಡೆನೆ ಕೂತ್ಕೊಂಡು ಮಾಡಬಾರ್ದು. ಈ ಥರ ನಿಮಗೆ ಧ್ಯಾನ ಮ್ಯಾಟ್, ಈ ಮ್ಯಾಟು ಸಿಕ್ಕಿಲ್ಲ ಅಂತಂದರೆ, ಮೆಡಿಟೇಷನ್ ಮ್ಯಾಟು ಸಿಕ್ಕಿಲ್ಲ ಅಂದರೆ ಒಂದು ಬೆಡ್ಶೀಟನ್ನು ತಗೊಳ್ಳಿ, ಬೆಡ್ಶೀಟನ್ನು ಹಾಕ್ಕೊಂಡು ಅದರ ಮೇಲೆ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಮೊದಲೇ ನಮಗೆ ಬೇಸಿಕ್ ಥಿಂಗ್ ಸ್ನೇಹಿತರೆ. ನಾವು ಧ್ಯಾನವನ್ನು ಮಾಡುವಾಗ ಈ ಥರ ನಿಮಗೆ ಮ್ಯಾಟ್ ಸಿಕ್ಕಿದ್ರೆ ಮ್ಯಾಟು ಅಥವಾ ಬೆಡ್ಶೀಟ್ ಸಿಕ್ಕಿದ್ರೆ ಬೆಡ್ಶೀಟ್ ಹಾಕ್ಕೊಂಡು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಅದೇ ಥರ ಯಾರು ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಭಾಳಷ್ಟು ಆರೋಗ್ಯ ಹೆಲ್ತಿನ ಟಿಪ್ಸ್ಗಳು ಸಿಗ್ತವೆ, ಧ್ಯಾನ ಮೆಡಿಟೇಷನ್ ಟಿಪ್ಸ್ಗಳು ಸಿಗ್ತವೆ. ನೀವು ಕಲಿತುಕೊಳ್ಳಿ ಮತ್ತು ನಿಮ್ಮ ಕುಟುಂಬಸ್ಥರು ಎಲ್ಲರಿಗೂ ಕಲಿಸಿ ಆರೋಗ್ಯವಾಗಿ ಇರಿ ಸ್ನೇಹಿತರೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತು ಮೆಡಿಟೇಷನ್ನು ನಾವು ಶುರು ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ನಾವು ಧ್ಯಾನದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂತಂದರೆ ಅದು ನಮಗೆ ಮೆಡಿಟೇಷನ್ನ ಪ್ರಾರ್ಥನೆ ಸ್ನೇಹಿತರೆ. ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ನು ಇದು ನಾವು ಪ್ರತಿನಿತ್ಯ ಮಾಡ್ತೋದ್ರಿಂದ ನಮಗೆ ಏನೆಲ್ಲ ಅನುಕೂಲಗಳು ನಮ್ಮ ದೇಹದಲ್ಲಿ ಆಗ್ತಿದೆ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. 1 ವಾರ 2 ವಾರ ನಾವು ಕಂಟಿನ್ಯೂ ಮಾಡಿದ್ವಿ ಅಂದರೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ದಯವಿಟ್ಟು ಏನಪ್ಪ ಇದು ಧ್ಯಾನ ಅಂತೆ ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಮುಂದೆ ತಳ್ಳಕ್ಕೆ ಹೋಗಬೇಡಿ. ಯಾಕಂತಂದರೆ ನೋಡಿ, ನೀವು ಎಸ್ ಪಿ ಸೂರ್ಯಂ ಲೈಫ್ ಸ್ಟೋರಿ ಯೂಟ್ಯೂಬ್ ಚಾನಲ್ ಈ ಧ್ಯಾನದ ವಿಡಿಯೋ ನೋಡೋದ್ರಿಂದ ನಿಮ್ಮ ಜೀವನ, ನಿಮ್ಮದೇನು ನೀವೇನು ಗುರಿಗಳು ಇಟ್ಕೊಳ್ತಿರೋ, ನೀವೇನು ಓದ್ತಾ ಇರ್ತೀರೋ, ನೀವೇನು ಕೆಲಸ ಮಾಡ್ತಿರ್ತೀರೋ, ನಿಮಗೆ ಕಾನ್ಸಂಟ್ರೇಷನ್ ಬಿಲ್ಟ್ ಆಗುತ್ತೆ ಸ್ನೇಹಿತರೆ. ಮೆಮೊರಿ ಪವರು ಹೆಚ್ಚಾಗತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಏಕಾಗ್ರತೆ ಬರುತ್ತೆ, ಮನಸ್ಸು ಶಾಂತಿಯಾಗಿರುತ್ತೆ, ಸಂತೋಷದಿಂದ ಇರುತ್ತೆ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಅವು ಪ್ರತಿಯೊಂದೂ ಚೆನ್ನಾಗಿ ಚಲನವಲನ ಕೆಲಸದಲ್ಲಿ ಇರ್ತದೆ ಸ್ನೇಹಿತರೆ. ಅದಕ್ಕೂ ಎಲ್ಲ ಎಕ್ಸಸೈಸ್ ಆಗತ್ತೆ ಸ್ನೇಹಿತರೆ. ಸೊ ನಾವು ಜಿಮ್ಮಿಗೆ ಹೋಗ್ಬಿಟ್ಟು ಹೇಗೆ ಬಾಡಿ ಬಿಲ್ಟ್ ಮಾಡ್ತಾರೋ ಅದೇ ಥರ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಗಳಿಗೂ ಎಕ್ಸಸೈಸ್ ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನ ಮಾಡೋಣ, ಯೋಗ ಮಾಡೋಣ, ಹೆಲ್ದಿಯಾಗಿ ಇರೋಣ ಸ್ನೇಹಿತರೆ. ಅದರಿಂದ ನಾವು ಪ್ರತಿನಿತ್ಯ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್, ಅದ್ರ ಜೊತೆಗೆ ನಾನು ಪ್ರಾಣಾಯಾಮಗಳು ಮತ್ತು ಮುದ್ರಾ ಪ್ರಾಣಾಯಾಮಗಳು ಮತ್ತು ಅನುಲೋಮ ವಿಲೋಮಗಳು ತೋರಿಸಿದ್ದೀನಿ. ಇವನ್ನು ನಿಮ್ಗೆ ಯಾವುದಾಗತ್ತೋ ಎರಡು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಆದಮೇಲೆ 2 ಪ್ರಾಣಾಯಾಮಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆದರೆ
ಪ್ರತಿನಿತ್ಯ ಮಾಡೋಣ ಸ್ನೇಹಿತರೆ. ಒಂದು ದಿನ ನಾವು ಮಿಸ್ ನೋಡಿ, ನಾನು ಏನು ಪ್ರತಿನಿತ್ಯ ಮಾಡ್ತೀನಲ್ಲ ಸ್ನೇಹಿತರೆ, ನಾನು ಯಾವತ್ತಾದ್ರೂ ಒಂದಿನ ಸ್ಕಿಪ್ ಆಯಿತು ಬೇರೆ ಏನೋ ಪ್ರೋಗ್ರಾಮ್ ಮತ್ತೊಮ್ಮೆ ಹೇಳಿದ್ರೆ ನನಗಂತೂ ಆವತ್ತೊಂದು ದಿನ ಕಂಫರ್ಟ್ ಆಗಿ ಫೀಲೇ ಇರಲ್ಲ ಸ್ನೇಹಿತರೆ. ಯಾಕಂತಂದ್ರೆ ನಾನು ಇವತ್ತು ಏನೋ ಕಳ್ಕೊಂಡಿದ್ದೀನಲ್ಲ, ಏನೋ ಒಂಥರ ಸೊ ಸ್ನೇಹಿತರೆ, ನನಗೆ ಆ ಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನೋಡಿ, ನಾವು ಇದಕ್ಕೆ ಅಡಾಪ್ಟ್ ಆಗಿದ್ದೀವಿ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಜೀವನ ಪಾವನ. ನೀವು ಆರೋಗ್ಯ ಅಂದರೆ ಅತಿ ಉತ್ತಮ ಆರೋಗ್ಯದಿಂದ ಇರ್ತೀರಾ. ನಮಗೆ ಕಾಯಿಲೆ ಬಂದ ಮೇಲೆ ನಾವು ಕಷ್ಟಪಡೋಕ್ಕಿಂತ ಕಾಯಿಲೆ ಬರಬಾರ್ದಂಗೆ ನಾವು ಹ್ಯಾಪಿಯಾಗಿ ಹೆಲ್ದಿಯಾಗಿ ಇರೋಣ ಜೀವನದಲ್ಲಿ. ಆವಾಗ ನಿಮ್ಮ ಕೆಲಸಗಳು ಪ್ರತಿಯೊಂದು ಚೆನ್ನಾಗಿರ್ತವೆ ಸ್ನೇಹಿತರೆ. ಸೊ ಬನ್ನಿ, ಅದಂತ ಹೇಳ್ತಾ ನಾವು ಈಗ ಮೆಡಿಟೇಷನಲ್ಲಿ ನಾವು ಓಂಕಾರವನ್ನು ಶುರು ಮಾಡೋಣ ಸ್ನೇಹಿತರೆ. ಓಂಕಾರ ಅಂತೂ ನಿಮಗೆ ಗೊತ್ತಾಗ್ತಿದೆಯಲ್ಲ, ಓಂಕಾರ ನಮಗೆ ಓಂಕಾರ ಭ್ರಮರಿ ಬಂದ್ಬಿಟ್ಟು ನಮಗೆ ಮತ್ತು ರಿಲ್ಯಾಕ್ಸೇಷನ್ ಇದು ಬಂದ್ಬಿಟ್ಟು ನಮ್ಮ ಧ್ಯಾನದ ಫೌಂಡೇಶನ್. ಪ್ರತಿನಿತ್ಯ ನಾವು ಹೇಗೆ ದೇವರಿಗೆ ಪೂಜೆ ಮಾಡೋ ಪ್ರಾರ್ಥನೆ ಮಂತ್ರಗಳು ಹೇಳ್ತೀವಿ, ಅದೇ ಥರ ಇದು ಧ್ಯಾನದ ಮಂತ್ರ ಅಂತ ಹೇಳ್ಬಿಟ್ಟು ಮತ್ತು ಧ್ಯಾನದ ಪ್ರಾರ್ಥನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಧ್ಯಾನ ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ 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 ನಮ್ಮ ಆರೋಗ್ಯನ ಸ್ವಚ್ಛಗೊಳಿಸೋಣ ಮತ್ತು ಸಂತೋಷದಿಂದ ಇರೋಣ ಸ್ನೇಹಿತರೆ. ನೀವು ನನ್ನ ವಿಡಿಯೋ ಹೊಸದಾಗಿ ನೋಡ್ತಿರೋರು, ನೀವು ದಯವಿಟ್ಟು ಇದನ್ನು ಮಾಡಿ ಪ್ರೊಫೆಷ್ನಲ್ ಆಗಿ ತಗೊಳ್ಳಿ ಸ್ನೇಹಿತರೆ. ನೀವು ಇವತ್ತಿನ ದಿನ ನಾನು ಕೆಲಸ ಮಾಡಬೇಕು, 4 ತಾಸು ಮಾಡಬೇಕು, ಬೆಳಗ್ಗೆಯಿಂದ ಮಧ್ಯಾಹ್ನ 4 ತಾಸು ಮತ್ತು ಮಧ್ಯಾಹ್ನದಿಂದ ಸಾಯಂಕಾಲವರೆಗೆ 4 ತಾಸು ಮಾಡಬೇಕು, ನಾನು 8 ಗಂಟೆ ನಾನು ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂತಂದರೆ ಸ್ನೇಹಿತರೆ, ನಿಮಗೆ ಒಂದು ಅರ್ಧ ತಾಸು ಧ್ಯಾನದ ಅವಶ್ಯಕತೆ ಇದೆ, ಮೆಡಿಟೇಷನ್ನ ಅವಶ್ಯಕತೆ ಇದೆ ಸ್ನೇಹಿತರೆ. ಇದನ್ನು ನೀವು ಮಾಡಿ ನೋಡಿ, ಇವತ್ತಿಂದನೇ ನೀವು ಶುರು ಮಾಡಿ ಸ್ನೇಹಿತರೆ. ನೀವು ದಿನಲ್ಲಿ ಫಸ್ಟ್ನೇ ದಿನ ಒಂದು 10 ನಿಮಿಷ ಕೂತ್ಕೊಳ್ಳಿ, ಮತ್ತು 20 ನಿಮಿಷ ಕೂತ್ಕೊಳ್ಳಿ, ಮತ್ತು ಇನ್ನೊಂದು ಅರ್ಧ ತಾಸು, ಆ ಥರ ನೀವು ಕೂತ್ಕೊಂಡು ಅರ್ಧ ತಾಸು 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಆಮೇಲೆ ನೀವೇ ಬದಲಾವಣೆಗಳನ್ನು ಕಾಣ್ತೀರಾ. ಹೇಗೆ ನಾನು ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು, ಧ್ಯಾನ ಆದಮೇಲೆ ನನ್ನ ವರ್ಕಲ್ಲಿ ಪರ್ಫಾರ್ಮೆನ್ಸ್ಗಳು ಹೇಗಿದ್ದಾವೆ, ಎಲ್ಲ ಥರದ ಚಟುವಟಿಕೆಗಳು ಏನು ಬದಲಾವಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನೀವೇ ತಿಳ್ಕೊಳ್ತೀರಾ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈಗ ಬನ್ನಿ ನಾವು ಧ್ಯಾನದಲ್ಲಿ ಮೊದಲನೇದು ಓಂಕಾರವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಸೊಂಟವನ್ನು ನೇರವಾಗಿ ಹಿಡಿದುಕೊಳ್ಬೇಕು. ಸೊಂಟ ನೇರವಾಗಿ ಇಟ್ಕೋಬೇಕು ಮತ್ತು ಆರಾಮದಾಯಕವಾಗಿ ಕುತ್ಕೋಬೇಕು ಸ್ನೇಹಿತರೆ. ಯಾವ ಥರ ಅನ್ಕಂಫರ್ಟೇಬಲ್ ಫೀಲ್ ಅನಿಸ್ಬಾರ್ದು. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಆರಾಮಾಗಿ ಕುಳಿತುಕೊಳ್ಳಿ. ಆರಾಮಾಗಿ ಕುಳಿತುಕೊಂಡ ನಂತರ ನೋಡಿ, ನಿಮಗೆ ಈ ಥರ ಬೇಕಾದರೆ ಈ ಥರ ಚಿನ್ನ ಮುದ್ರ ಇದಲ್ವಾ, ಚಿನ್ನ ಮುದ್ರ ಅಂದರೆ ಚಿನ್ನ ಮುದ್ರ ಥರ ಈ ಭಾಗದಲ್ಲಿ ಕುತ್ಕೊಳ್ಳಿ. ಇಲ್ಲ ನಿಮಗೆ ಈ ಥರ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಇಲ್ಲ ನಿಮಗೆ ಈ ಥರ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಕುಳಿತುಕೊಳ್ಳಿ. ನಿಮಗೆ ಕಾಲು ತೊಂದರೆ ಇದೆ, ಮಡಚಕ್ಕಾಗಲ್ಲ, ಮತ್ತೊಂದಿದೆ ಅಂದರೆ ನೀವು ಆರಾಮಾಗಿ ಚೇರ್ ಮೇಲೆ ಕುಳಿತುಕೊಂಡು ಸೊಂಟವನ್ನು ನೇರವಾಗಿ ಮಾಡಿಕೊಂಡು, ಸೊಂಟನೂ ಬಗ್ಗಕ್ಕಾಗಲ್ಲ, ಸ್ವಲ್ಪ ಸೊಂಟ ತೊಂದರೆ ಇದ್ದರೆ ಹಿಂದ್ಗಡೆ ಏನಾದರೂ ಅದಕ್ಕೆ ಸಪೋರ್ಟ್ ಇಟ್ಕೊಂಡು ಆರಾಮಾಗಿ ಕೆಲವೊಂದು ಧ್ಯಾನಗಳನ್ನು ನೀವು ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದು ಏನಂತಂದರೆ, ಅನುಲೋಮ ವಿಲೋಮ ಭಸ್ತ್ರಿಕಾ ಈ ಪ್ರಾಣಾಯಾಮಗಳು ನೀವು ಮಾಡಬೇಕಂತಂದರೆ, ನಿಮಗೇನಾದರೂ BP ಶುಗರು ಮತ್ತು BP ಶುಗರು ಆಮೇಲೆ ಗರ್ಭಧಾರಣೆ ಇರೋರು, ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ ನೀವೆಲ್ಲಿ ತೋರಿಸ್ತಾ ಇದ್ದೀರೋ ಡಾಕ್ಟರ್ ಅವರ ಸಲಹೆಯ ಮೇರೆಗೆ ಮಾಡೋದ್ರಿಂದ ಒಳ್ಳೆಯದು ಸ್ನೇಹಿತರೆ. ಯಾಕೆಂತಂದರೆ BP ಶುಗರ್ ಇರೋರು ಮತ್ತು ಗರ್ಭಧಾರಣೆ ಇರೋರು ಮಾಡಬೇಕಾದ್ರೆ ಜಾಸ್ತಿ ಅವರು ಈ ಕೆಲವೊಂದು ಪ್ರಾಣಾಯಾಮಗಳನ್ನು ಆ ಟೈಮಲ್ಲಿ ಮಾಡೋ ಥರ ಇರಲ್ಲ ಸ್ನೇಹಿತರೆ, ಕಡಿಮೆ ಮಾಡ್ಕೋಬೇಕು. ಅದರಿಂದ ನಿಮ್ಮ ಡಾಕ್ಟರ್ ಅವರ ಸಲಹೆಯ ಮೇರೆಗೆ ಅವುಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ BP ಶುಗರ್ ಅವ್ರಿಗೆ ನಾನು ಹೇಳ್ತೀನಿ, ಅವರು ನೋಡಿ ಕೆಲವೊಂದು ಪ್ರಾಣಾಯಾಮಗಳು ಮಾಡಬೇಕು, ಆದರೆ ಜಾಸ್ತಿ ಮಾಡೋ ಥರ ಇಲ್ಲ. ಅದರಿಂದ ಡಾಕ್ಟರ್ ಮೇರೆಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ, ಮತ್ತು ನಾನು ಪ್ರತಿ ಸರಿ ಹೇಳೋದು ನಿಮಗೆ ಇದನ್ನೇ, ಚಿಕ್ಕ ಮಕ್ಕಳನ್ನು ಇವತ್ತಿಂದನೇ ನೀವು ಅಭ್ಯಾಸ ಮಾಡಿ. ಮುಂದೆ ಅವರಿಗೆ ಯಾವುದೇ ಕಾರಣದ BP ಶುಗರು, ಈ ಕಿಡ್ನಿ ಪ್ರಾಬ್ಲಮ್,
ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಆ ಥರದ್ದು ಈ ಶ್ವಾಸಕೋಶದ ಪ್ರಾಬ್ಲಮ್ ಮತ್ತು ಜೀರ್ಣಕ್ರಿಯೆ ಪ್ರಾಬ್ಲಮ್ ಯಾವುದೇ ಇರಲಿ, ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿಯೊಂದು ಭಾಗಗಳು ಸ್ವಚ್ಛವಾಗಿ ಇರಬೇಕು. ಪ್ರತಿನಿತ್ಯ ಅವು ಕೆಲಸ ಮಾಡಬೇಕಂತಂದ್ರೆ ನಮಗೆ ಧ್ಯಾನ ಅನ್ನೋದು ಅಗತ್ಯವಿದೆ, ಅಗತ್ಯವಿದೆ, ಅಗತ್ಯವಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಇದನ್ನು ಮಾಡಿ ಮುಂದೆ ಅವರಿಗೆ ಬಿ ಪಿ, ಶುಗರ್ ಬರಲ್ಲ, ಈ ಥರ ತೊಂದರೆಗಳು ಬರಲ್ಲ ಸ್ನೇಹಿತರೆ. ಯಾರು ಈಗ ಹೊಸದಾಗಿ ಏನೋ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ ಇದೆ ಅಂತಿರೋ ಅದನ್ನು ಆದಷ್ಟು ನಿಮ್ಮ ಡಾಕ್ಟರ್ಗಳನ್ನು ತೋರಿಸಿ ಮತ್ತು ಯಾವ ಥರದ ನಿವಾರಣೆ ಮಾಡಬೇಕು ಮತ್ತು ಈ ಧ್ಯಾನದಲ್ಲಿ ಸ್ವಲ್ಪ 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 ಮಾಡ್ಕೊಂಡು ಹೋಗಿ. ಆಮೇಲೆ ಆ ಥರ ಏನೋ ಆರೋಗ್ಯದ ತೊಂದರೆ ದಯವಿಟ್ಟು ಕೆಟ್ಟ ಅಂದರೆ ಈ ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕೆಂತಂದರೆ ನಿಮ್ಗೆ ಆಲ್ರೆಡಿ ಸ್ವಲ್ಪ ತೊಂದರೆಗಳು ಇರ್ತವೆ ಮತ್ತು ಇನ್ನೂ ಜಾಸ್ತಿ ತೊಂದರೆಗಳು ಆಗಬಾರ್ದು ಸ್ನೇಹಿತರೆ. ಅದರಿಂದ ಧ್ಯಾನವನ್ನು ಪ್ರತಿಯೊಬ್ಬರು ಇವತ್ತಿನ ಶುರು ಮಾಡಿ, ಮಕ್ಕಳನ್ನು ಶುರು ಮಾಡಿಸಿ ಮುಂದಿನ ಫ್ಯೂಚರಲ್ಲಿ ಅವರಿಗೆ ಯಾವುದೇ ಈ ಥರ ತೊಂದರೆ ಬಾರೋ ಥರ ನೋಡ್ಕೊಳ್ಳಿ. ಯಾಕಂತಂದರೆ ಅವರಿಗೆ ಈಗಿರತಕ್ಕಂಥ ಬಿ ಪಿ, ಶುಗರು, ಮತ್ತೊಂದು ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಈ ಥರ ಇರೋರಿಗೆ ಈಗ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಗೊತ್ತಾಗಿರುತ್ತೆ ನೋವು ಅಂದರೆ ಏನು, ಪೇನ್ ಅಂದರೆ ಏನಂತ ಗೊತ್ತಾಗಿರುತ್ತೆ. ಸೊ ಇದು ಇನ್ನು ಮುಂದೆ ಬರೋ ಮಕ್ಕಳು ಇದನ್ನು ಅನುಭವಿಸಬಾರ್ದು ಅನ್ನೋಗೋಸ್ಕರ ನಾನು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನಾನು ಇವೆಲ್ಲ ತಿಳುವಳಿಕೆಗಳು ನಿಮಗೆ ಧ್ಯಾನದ ರೂಪದಿಂದ ಬರುತ್ತೆ ಮತ್ತು ಧ್ಯಾನದಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಕೆಟ್ಟ ಚಟ ಬೇಡ. ನಾನು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಏನು ಹೇಳ್ತೀನಿ, ಪ್ರತಿನಿತ್ಯ ನೀವು ಇದನ್ನು ನೆನಿಬೇಕು. ನಾವು ಮುಂಜಾನೆ ಎದ್ದು ನಮ್ಮ ತಂದೆ ತಾಯಿನ ಹೇಗೆ ನಮಸ್ಕಾರ ಮಾಡಿ ನಾವು ಕೆಲಸಗಳನ್ನು ಮಾಡ್ತೀವೋ ಅದೇ ಥರ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇದು ನಮಗೆ ಜ್ಞಾಪಕದಲ್ಲಿ ಇರಬೇಕು ಸ್ನೇಹಿತರೆ. ಆವಾಗ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ತಲೆ ಕೆಟ್ಟದ್ದು ಯೋಚನೆ ಕೆಟ್ಟದ್ದು ಕೆಲಸನೂ ಮಾಡಲ್ಲ ಸ್ನೇಹಿತರೆ. ಅದರಿಂದ ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅನ್ನೋದು ಆಗಬೇಕಂತಂದರೆ ಪ್ರತಿಯೊಬ್ಬರು ನಾವು ಧ್ಯಾನ, ಮೆಡಿಟೇಷನ್, ಯೋಗವನ್ನು ವ್ಯಾಯಾಮಗಳನ್ನು ಮಾಡಬೇಕು, ಹೆಲ್ತಿಯಾಗಿ ಇರಬೇಕು, ಸ್ವಚ್ಛವಾಗಿ ಇರಬೇಕು ಸ್ನೇಹಿತರೆ. ಇದು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರೂ ಈ ಚಾನಲಲ್ಲಿ ಭಾಗವಹಿಸಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ಈ ಚಾನಲಲ್ಲಿ ಭಾಗವಹಿಸಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ಕುಳಿತುಕೊಂಡು ಆರಾಮಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಕಾಪಾಡಿಕೊಳ್ಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಚನೆಗಳು, ಮುಂದೆ ಏನಾಗುತ್ತೆ, ಈಗ ಏನಾಗಿತ್ತು, ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪ್ರತಿಯೊಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇದರಲ್ಲಿ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಆರಾಮಾಗಿರಿ. ಕೆಲಸದಲ್ಲಿ ನೀವೇನು ಮಾಡ್ತೀರ ಸಣ್ಣ ಪುಟ್ಟ ಕೆಲಸ ಸ್ನೇಹಿತರೆ, ಕೆಲಸದಲ್ಲಿ A to Z ABCD A to Z ಕೆಲಸ ಬರುತ್ತೆ. ಅದು ನಮಗೆ ಈ ಕೆಲಸ ಚಿಕ್ಕದು, ಆ ಕೆಲಸ ಚಿಕ್ಕದಲ್ಲ ಸ್ನೇಹಿತರೆ. ನಾವು ಮಾನವನಾಗಿ ಹುಟ್ಟಿದ ಮೇಲೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಕಸ ಹಿಡಿಯೋದ್ರಿಂದ ಕೂತ್ಕೊಂಡು ಇಂಜಿನಿಯರು, ಪ್ರತಿಯೊಬ್ಬರು ನಮ್ಮ ಕೆಲಸಗಳಲ್ಲಿ ನಾವು ಸಂತೋಷವಾಗಿರಬೇಕು. ನಾವೆಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ ಕೆಲಸವನ್ನು ನಾವು ಪ್ರೀತಿ ಮಾಡಬೇಕು, ಆ ಕೆಲಸವನ್ನು ನಾವು ಸಂತೋಷದಿಂದ ಮಾಡಬೇಕು, ಆ ಕೆಲಸವನ್ನು ನಾವು ನಮ್ಮ ಗಮನವನ್ನು ಇಟ್ಟು ಮಾಡಬೇಕು. ಅದರಿಂದ ನಮಗೆ ಯಾವುದೇ ನಾವು ಮಾಡೋ ಕೆಲಸದಲ್ಲಿ ನಮಗೆ ಅಡಚಣೆ ಬರಲ್ಲ ಮತ್ತು ಇನ್ನೊಬ್ಬರ ಕಡೆಯಿಂದ ನಾವು ಬಯಸ್ಕೋಬೇಕು, ಮತ್ತೊಂದು ಇವ್ರ ಕೆಲಸ ಸರಿ ಮಾಡಲ್ಲ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಅನ್ಸ್ಕೊಳ್ಳೋದು ಆಗಲ್ಲ ಸ್ನೇಹಿತರೆ. ಅದರಿಂದ ನಿಮಗೆ ಇವೆಲ್ಲವನ್ನು ಬೇಕು ಅಂತಂದರೆ ಸ್ನೇಹಿತರೆ, ನಿಮಗೆ ಧ್ಯಾನ ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು, ಮೆಡಿಟೇಷನ್ ಬಹಳ ಅಂದರೆ ಬಹಳ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಪ್ರತಿನಿತ್ಯ ಅರ್ಧ ತಾಸು ಕೂತ್ಕೊಳ್ಳಿ ಸ್ನೇಹಿತರೆ. ನಿಮ್ಗಳ ಕಷ್ಟ ನಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ನೀವುಗಳು ಏನು ಮಾಡ್ತೀರಾ, ಕೆಲಸ 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 ಅಂತ ಅಂದ್ಕೊಂಡು ನೀವು ನಿಮ್ಮ ಮನೆಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ತಂದೆ ತಾಯರಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ನೀವು ಕಷ್ಟ ಪಡ್ತಾ ಇರ್ತೀರ ಸ್ನೇಹಿತರೆ. ಆದರೆ ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನವನ್ನೇ ಮರ್ತಿರ್ತೀರ ಸ್ನೇಹಿತರೆ. ಅದರಿಂದ ನೀವು ಧ್ಯಾನ ಮಾಡ್ಕೊಳ್ಳಿ, ನಿಮ್ಮ ತಂದೆ ತಾಯರಿಗೋಸ್ಕರ ಕಷ್ಟಪಡಿ ಮತ್ತು ಆರೋಗ್ಯವಾಗಿರಿ ಸ್ನೇಹಿತರೆ. ಅವಾಗ ನೀವು ಧ್ಯಾನ ಮಾಡೋದ್ರಿಂದ ನೀವು ಎಷ್ಟೇ ಕೆಲಸ ಮಾಡ್ತಂದ್ರೆ ಆರೋಗ್ಯವಾಗಿರ್ತೀರ. ಟೈಮಿಗೆ ಚೆನ್ನಾಗಿ ನೀರು ಕುಡೀರಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿರಿ. ಊಟ ಮಾಡೋದ್ರಲ್ಲಿ ಹೆಲ್ದಿಯಾಗಿರೋದು ಊಟ ಮಾಡಿ. ಅಷ್ಟು ತಿನ್ನೋಕ್ಕಿಂತ ಇಷ್ಟೇ ತಿನ್ನಿ, ಆದರೆ ಸ್ವಚ್ಛವಾಗಿರೋದನ್ನು ತಿನ್ನಿರಿ ಸ್ನೇಹಿತರೆ. ಮತ್ತು ನೀರಂತೂ 3ರಿಂದ 4 ಲೀಟರ್ ನಾವು ನೀರು ಕುಡಿಲೇಬೇಕು. ನೀವು ಧ್ಯಾನ ಮಾಡೋದ್ರಿಂದ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ನೀವು ಧ್ಯಾನ ಇವತ್ತಿಂದ ಶುರು ಮಾಡಿದರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಾಗತ್ತೆ. ನಿಮ್ಮ ಉಸಿರಾಟದ ತೊಂದರೆ ಏನಾದರೂ ಇದೆ ಅಂದ್ರೂ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇದನ್ನು ನೋಡ್ಕೊಂಡು ಸ್ಟಾರ್ಟಿಂಗಲ್ಲಿ ಮಾಡೋರು ಲಿಮಿಟಾಗಿ ಮಾಡ್ಕೊಳ್ಳಿ. ಓಂಕಾರ ಅನ್ನೋದು 5 ಸತಿ ಮಾಡಿ, ಭ್ರಮರಿ ಅನ್ನೋದು 5 ಸತಿ ಮಾಡಿ. ರಿಲ್ಯಾಕ್ಸೇಷನ್ ಒಂದು 5 ನಿಮಿಷದಿಂದ ನೀವು ಸ್ಟಾರ್ಟಿಂಗ್ ಮಾಡಿದ್ರು 10 ನಿಮಿಷನೇ ಮಾಡಿ. ರಿಲ್ಯಾಕ್ಸೇಷನಲ್ಲಿ ನೀವು ಕುಳಿತುಕೊಳ್ಳುವಾಗ ಆದಷ್ಟು ಕಾನ್ಸಂಟ್ರೇಷನ್ ಇಲ್ಲೇ ಇರೋದನ್ನು ಮಾಡಿ ಸ್ನೇಹಿತರೆ. ಆವಾಗ ನಿಮ್ಮ ಮೆಮೊರಿಯಲ್ಲಿ ಏನು ಕೆಟ್ಟದಿರೋದು ಡಿಲೀಟ್ ಆಗಿಬಿಟ್ಟು ಒಳ್ಳೆಯದು ನಿಮಗೆ
ಆ ಹೊಸ ಹೊಸ ಯೋಚನೆ ಬರೋದು ಶುರು ಆಗುತ್ತೆ. ನಿಮ್ಮ ಮೆಮೊರಿ ಫ್ರೆಶ್ ಆಗುತ್ತೆ ಸ್ನೇಹಿತರೆ. ಏನಾದರೂ ಕೆಟ್ಟದ್ದು ಆ ಥರ ಈ ಥರ ಅದು ಜಗಳ ಇದು ಜಗಳ ಇದೆ ಅಂತಂದರೆ ಇದರಿಂದ ನೀವು ದೂರ ಇರಬೇಕಂತಂದರೆ ಅವೆಲ್ಲ ಯೋಚನೆಗಳನ್ನು ಮರಿಬೇಕಂತಂದರೆ ಧ್ಯಾನ ಈಸ್ ಎ ಬೆಸ್ಟ್ ಮೆಡಿಸನ್. ಅದರಿಂದ ಸ್ನೇಹಿತರೆ ಸ್ನೇಹಿತರೆ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ಇವೆಲ್ಲ ಉಪಯೋಗಗಳು ಇರ್ತವೆ. ನಮಗೆ ಇವುಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇದು ಆಗಿತ್ತು ನಿಮಗೆ ಇವತ್ತಿನ ಟಾಪಿಕ್. ನಾವು ಧ್ಯಾನದ ಉಪಯೋಗಗಳು, ನಮ್ಮ ಆರೋಗ್ಯದ ಕಾಳಜಿ ಮತ್ತು ನಾವು ತಗೊಳ್ಳೋ ಆಹಾರ, ನೀರಿನ ಪದ್ಧತಿಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ನಾವು ಧ್ಯಾನವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನಿಮ್ಮ ಸೊಂಟ ನೇರವಾಗಿ ಇಟ್ಕೊಳ್ಳಿ, ಕೈ ಈ ಥರ ಇಟ್ಕೊಂಡು ಓಂಕಾರನ ನಾವು ನಿಧಾನವಾಗಿ ನಿಮಗೆ ಎಷ್ಟಾಗತ್ತೋ ಅಷ್ಟು ಸ್ಟಾರ್ಟಿಂಗಲ್ಲಿ ನಿಧಾನಾಗಿ 10 ಸೆಕೆಂಡ್ ಆದರೆ 10 ಸೆಕೆಂಡ್ ನಿಧಾನಾಗಿ ಉಸಿರು ತಗೊಂಡು 10 ಸೆಕೆಂಡ್ ನಿಧಾನವಾಗಿ ಉಸಿರನ್ನ ಬಿಡಿ. ಈ ಥರ ನೀವು ಬರ್ತಾ ಬರ್ತಾ 20 ಸೆಕೆಂಡ್, 30 ಸೆಕೆಂಡು, 60 ಸೆಕೆಂಡ್ವರೆಗೂ ನೀವು ಆರಾಮಾಗಿ ಮಾಡಬಹುದು ಸ್ನೇಹಿತರೆ. ನೀವು ಕಷ್ಟಪಡೋದು ಬೇಡ, ಟ್ರಬಲ್ ಪಡಬೇಡ್ರಿ. ಆರಾಮಾಗಿ ಒಂದು ಎಷ್ಟಾಗತ್ತೆ 10 ಸೆಕೆಂಡ್ 10 ಸೆಕೆಂಡ್, 20 ಸೆಕೆಂಡ್ 20 ಸೆಕೆಂಡ್ ಬರ್ತಾ 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 ಅದೇ ಬಿಲ್ಟ್ ಆಗುತ್ತೆ ಸ್ನೇಹಿತರೆ. ಕಣ್ಣಿಗೆ ಮಾಡೋಣ. ಕಣ್ಣನ್ನು ಮುಚ್ಕೊಳ್ಳಿ, ಸೊಂಟವನ್ನು ನೇರ ಮಾಡ್ಕೊಳ್ಳಿ. ನೋಡಿ, ಹೋ ಈಗ ಕೈ ರಿಲೀಸ್ ಮಾಡಿ ಆರಾಮಾಗಿ ಕೈ ಒರೆಸ್ಕೊಂಡು ಕಣ್ಣನ್ನು ಈ ಥರ ಒರೆಸಿ ಕಣ್ಣು ತೆಗೀರಿ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ. ಇದು ಓಂಕಾರ. ಓಂಕಾರ ನಮಗೆ ಎಷ್ಟು ಉಸಿರು ತಗೊಂಡು ಉಸಿರು ಬಿಡ್ತೀವಿ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನಾನು ನಿಮಗೆ ಭ್ರಾಮರಿ ಮಾಡೋದು ತೋರಿಸ್ತೀನಿ. ಸ್ನೇಹಿತರೆ, ಈಗ ಓಂಕಾರವನ್ನು ಮಾಡಿದ್ವಿ, ಈಗ ಭ್ರಮರಿಯನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಭ್ರಮರಿಯನ್ನು ಮಾಡಬೇಕಂದ್ರೆ ನೋಡಿ, ಇದು ಶಂಖಮುದ್ರ. ಈ ಥರ ನೋಡಿ, ಈ ಥರ ಬೆರಳು ಇಟ್ಕೊಂಡು ಈ ಹೆಬ್ಬೆರಳನ್ನು ಈ ಕಿರು ಬೆರಳು ಮಧ್ಯದಲ್ಲಿ ಸೇರಿಸಿ 3 ಬೆರಳನ್ನು ಹಿಂಗೆ ಮಡ್ಚ್ಕೊಳ್ಳಿ. ಅಥವಾ ನೀವು 3 ಬೆರಳು ಫಸ್ಟ್ ಮಡ್ಚ್ಕೊಂಡು ಹೆಬ್ಬೆರಳನ್ನ ಹಾಕಿ ಇದನ್ನು ಮೇಲೆ ಈ ಥರ ಮುಚ್ಕೊಳ್ಳಿ ಸ್ನೇಹಿತರೆ. ಇದನ್ನು ಈ ಥರ ಮಾಡಿಕೊಂಡು ಭ್ರಮರಿನ ನಾವು ಮಾಡುವಾಗ ಇದನ್ನು ಗಟ್ಟಿಯಾಗಿ ಇಟ್ಕೋಬೇಕು ಸ್ನೇಹಿತರೆ. ಈ ಥರ ನೀವು ಗಟ್ಟಿಯಾಗಿ ಇಟ್ಕೊಂಡು ಉಸಿರು ನಿಧಾನವಾಗಿ ತಗೊಂಡು ಉಸಿರನ್ನ ಬಿಡತಕ್ಕಂಥ ಮಾಡಬೇಕು ಮೂಗಿನಿಂದ. ನೋಡಿ, ಈಗ ಕೈ ರಿಲೀಸ್ ಮಾಡಿ ಮತ್ತೆ ಕೈ ಒರೆಸ್ಕೊಂಡು ಕಣ್ಣನ್ನು ಒರೆಸ್ಕೊಂಡು ನಿಧಾನಾಗಿ
ಕಣ್ಣನ್ನು ತೆಗೆಯತಕ್ಕಂಥ ಸ್ನೇಹಿತರೆ. ಇದು ನೋಡಿ, ನಾವು ಇದನ್ನು ಮಾಡೋದ್ರಿಂದ ನಮ್ಮ ಮೈಂಡಲ್ಲಿ ಕೆಟ್ಟ ಯೋಚನೆಗಳು ಏನಾಗಿದೆ ಡಿಲೀಟ್ ಆಗ್ತಾ ಹೋಗ್ತಾವೆ ಸ್ನೇಹಿತರೆ. ಒಳ್ಳೆ ಒಳ್ಳೆ ಯೋಚನೆಗಳು ನಮಗೆ ಬರ್ತವೆ, ನೆಗೆಟಿವ್ ಥಾಟ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ರಿಲ್ಯಾಕ್ಸೇಷನ್. ಓಂಕಾರ ಆಯಿತು, ಭ್ರಮರಿ ಆಯಿತು, ರಿಲ್ಯಾಕ್ಸೇಷನ್ ಸ್ನೇಹಿತರೆ. ರಿಲ್ಯಾಕ್ಸೇಷನ್ ನಾವು ಬಹಳ ಅಂದರೆ ಬಹಳ ಕಠಿಣ ಮತ್ತು ಚಾಲೆಂಜಿಂದ ಮಾಡತಕ್ಕಂಥದ್ದು. ಯಾಕಂತಂದರೆ ಈ ರಿಲ್ಯಾಕ್ಸೇಷನಲ್ಲಿ ಇರೋದು ನಮಗೆ ಧ್ಯಾನದ ಎಲ್ಲ ಸೀಕ್ರೆಟ್ಗಳು. ಸೊ ಅದರಿಂದ ನಾವು ರಿಲ್ಯಾಕ್ಸೇಷನ್ ಮಾಡುವಾಗ ಆರಾಮಾಗಿ ಸೊಂಟವನ್ನು ನೇರ ಮಾಡಿಕೊಂಡು ಈ ಧ್ಯಾನದ ರೂಪದಲ್ಲಿ ಕೂತ್ಕೊಂಡು ನಾವು ಕಣ್ಣನ್ನು ಮುಚ್ಚಿ, ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚುವ ನಮಗೆ ಸಾವಿರಾರು ಯೋಚನೆಗಳು ಬರ್ತದೆ, ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ರಿಪ್ಲೈವನ್ನು ಕೊಡಬಾರದು ಸ್ನೇಹಿತರೆ. ಆರಾಮಾಗಿ ಕೂತ್ಕೋಬೇಕು. ನೋಡಿ, ಕೂತ್ಕೊಳ್ಳಿ. ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ ಸ್ನೇಹಿತರೆ. ಅದಕ್ಕೆ ನೀವು ಈ ಥರ ಆರಾಮಾಗಿ ಕೂತುಕೊಂಡು ನಿಮ್ಮ ತಲೆಯಿಂದ ಕಾಲು ಭಾಗದವರೆಗೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಒಂದೊಂದಾಗಿ ಅವುಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಏಕೆಂದರೆ ನಾವು ಕಣ್ಣು ಮುಚ್ಚಿದ ತಕ್ಷಣ ಸಾವಿರಾರು ಯೋಚನೆಗಳು ಕಣ್ಮುಂದೆ ಬರ್ತವೆ, ಅದಕ್ಕೆ ನಾವು ಉತ್ತರವನ್ನು ನೀಡಬಾರ್ದು ಸ್ನೇಹಿತರೆ. ಹಿಂಗೆ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತೆ. ನಾವು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಅದು ನಾವು ಮರ್ತಿದ್ವಿ, ಹಾಗೆ ಅಂತ ತುಂಬ ಜೋರಾಗಿ ಸ್ಪೀಡಾಗಿ ಅಲ್ಲಿ ಹೋಗೋದು ಇದಾಗುತ್ತೆ. ನಾವೆಲ್ಲಿಗೆ ನಮ್ಮ ಮನಸ್ಸನ್ನು ಕಳಿಸಬಾರದು. ಇಲ್ಲೇ ಕೂತಿದ್ದೀವಿ ಅಂತ ಅಂದ್ಕೊಂಡು ನಾವು ಆರಾಮದಾಯಕವಾಗಿ ಕೂತುಕೊಂಡು ನಮ್ಮ ದೇಹದಲ್ಲಿರೋ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಕಿವಿ, ಕುತ್ತಿಗೆ ಎಲ್ಲ ಭಾಗಗಳನ್ನು ಸ್ನೇಹಿತರೆ ನಾವು ಒಂದೊಂದಾಗಿ ಗುರುತಿಸ್ಕೊಂಡು ಬರ್ಬೇಕು ಸ್ನೇಹಿತರೆ. ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಯೋಚನೆಗಳು ಬಂದರೆ ಅದಕ್ಕೆ ಉತ್ತರವನ್ನು ನೀಡಬೇಡಿ. ಆಮೇಲೆ ನಾವು ಈ ಥರ ಭಾಗಗಳನ್ನು ಗುರುತಿಸ್ಕೊಂಡು ಬರುವಾಗ ನಮ್ಮ ಸೊಂಟ ಮತ್ತೆ ಕೆಳಗಡೆ ಹೋಗುತ್ತೆ, ಮತ್ತೆ ಸೊಂಟವನ್ನು ನೇರ ಮಾಡ್ಕೋಬೇಕು. ಆಮೇಲೆ ನೋಡಿ ಸ್ನೇಹಿತರೆ, ನಿಮ್ಮ ಭಾಗಗಳನ್ನೆಲ್ಲ ಗುರುತಿಸಾದ ಮೇಲೆ ನಮ್ಮ ಮೂಗಿನ ಉಸಿರಾಟ ಹೇಗೆ ಉಸಿರಾಡ್ತಾ ಇರ್ತದೆ ಅದರ ಮೇಲೆ ಗಮನವನ್ನು ಕೊಡಬೇಕು ನಾವು. ನಮ್ಮ ಮೂಗು ನೋಡಿ ನಿಧಾನ ಉಸಿರಾಡ್ತಾ ಇದೆ, ಅದರ ಮೇಲೆ ಧ್ಯಾನವನ್ನು ಇಡಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ 5 ನಿಮಿಷ, 10 ನಿಮಿಷ ಇಲ್ಲ ಅರ್ಧ ತಾಸು ಆದಮೇಲೆ ನಿಮ್ಮ ರಿಲ್ಯಾಕ್ಸೇಷನ್ ಆರಾಮ ಆದಮೇಲೆ ಕೈಯನ್ನು ರಿಲೀಸ್ ಮಾಡಿ, ಕೈಯನ್ನು ಒರೆಸಿ, ಮತ್ತೆ ಕಣ್ಣನ್ನು ಒರೆಸಿಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಅಂದರೆ, ಎಷ್ಟು ಖುಷಿ ಅಂದರೆ ಸ್ನೇಹಿತರೆ, ಇದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಆನಂದ, ಉಲ್ಲಾಸ, ಸಂತೋಷ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ನಾನು ನಿಮ್ಗೆ ಕೇಳ್ಕೋದು, ದಯವಿಟ್ಟು ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಬೇಕು. ಮತ್ತು ಈಗ ನೀವು ನೋಡ್ತಿರೋರು ತುಂಬ ಜನ ನೋಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗ್ತಿದೆ. ನೋಡೋದಂದೆಲ್ಲ ಸ್ನೇಹಿತರೆ, ನೀವು ನೋಡೋರು ಪ್ರತಿಯೊಬ್ಬರು ದಯವಿಟ್ಟು ಇದನ್ನು ಅಭ್ಯಾಸವನ್ನು ಶುರು ಮಾಡ್ಕೊಳ್ಳಿ. ಅಭ್ಯಾಸವನ್ನು ಶುರು ಮಾಡಿ ನಿಮಗೆ 1 ವಾರ 2 ವಾರದಲ್ಲಿ ನಿಮಗೆ ಬದಲಾವಣೆ ಕಾಣುತ್ತೆ ಸ್ನೇಹಿತರೆ. ನೀವು ಇದನ್ನು ಮಾಡಿ ನೀವು ಸಂತೋಷದಿಂದ, ನೀವು ಖುಷಿಯಿಂದ, ನಾನು ಕಂಫರ್ಟ್ ಆಗಿದ್ದೀನಪ್ಪ, ನನಗೆ ಇದರಿಂದ ಏನೋ ಬದಲಾವಣೆ ಆಗ್ತಿದೆ ಅಂತ ನಿಮಗೆ ಅನಿಸಿದುವಾಗ ನಿಮ್ಮ ಫ್ಯಾಮಿಲಿಯನ್ನು ಪ್ರತಿಯೊಬ್ಬರಿಗೂ ಅವರಿಗೂ ಕೂರಿಸಿ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ಇವತ್ತಿನ ಸಂಚಿಕೆಯಲ್ಲಿ ನಾವು ಇದನ್ನು ತಿಳಿಸ್ಕೊಟ್ಟಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜಾಸ್ತಿ ಜನ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಹ್ಯಾಪಿಯಾಗಿರಿ, ಸಂತೋಷದಿಂದ ಇರಿ ಅಂತ ಹೇಳ್ತಾ ನಮಸ್ಕಾರಗಳು.